ಎಲ್ಲ ತಾಮ್ರದ ಐಟಮ್, ಬೆಳ್ಳಿ ಐಟಮ್ ಅಂದ್ರೆ ಬೆಳ್ಳಿ ಐಟಮ್ಗೆ ಸ್ವಲ್ಪ ಪೇಸ್ಟ್ ಉಡ್ಸು ಸೀರೆ ಇದನ್ನು ಇಷ್ಟು ಹೂವಿಗೆ 60 ರೂಪಾಯಿ. ಬಟ್ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಮುಂಜಾನೆ ಕಟ್ಟಾಕ ಬಲ್ ಮಾಡೋದ ಪ್ಲ್ಯಾನ್ ಐತೆ ನಮ್ದು. ಈ ಸರ ಗ್ರ್ಯಾಂಡ್ ಮಾಡೋದ ಇಲ್ಲ, ರೆಡಿ ಮಾಡ್ಕೊಳತ್ತೀನಿ. ಸೀರೆದ ಪ್ಲೇಟಿಂಗ್ ಆರ್ನಮೆಂಟ್ಸ್ ಹಾಕೀನಿ. ಈ ರೀತಿ ಲಕ್ಷ್ಮಿ ರೆಡಿ ಆಗ್ಯಾಳ ನೋಡ್ರಿ. ಡೆಕೋರೇಷನ್ ಎಲ್ಲ ತಾಮ್ರದ ಐಟಮ್, ಬೆಳ್ಳಿ ಐಟಮ್ ಎಲ್ಲ ಒಳಗಿದ್ದು. ಈಗ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲ ತೆಗ್ದು ತಿಕ್ಕಾತೀನಿ ನೋಡ್ರಿ. ನಾ ಏನೂ ಜಾಸ್ತಿ ಇದು ಹಚ್ಚಿ ತಿಕ್ಕಂಗಿಲ್ಲ. ಪಿತಾಂಬ್ರ ಏನಿರ್ತೈತಲ್ಲ ಅದನ್ನು ಹಚ್ಚಿ ಈ ಬ್ರಷಿಗೆ ಹಚ್ಚಿ ತಿಕ್ತೀನಿ. ಇದು ತಾಮ್ರದ್ದು ಅನ್ಕೋ ಇವು ಸ್ವಚ್ಛ ಹಾಕವು. ಬೇಕಂದ್ರೆ ಬೆಳ್ಳಿ ಐಟಮ್ಗೆ ಸ್ವಲ್ಪ ಪೇಸ್ಟ್, ಕೋಲ್ಗೇಟ್ ಪೇಸ್ಟ್ ಹಚ್ಚಿ ತಿಕ್ಕಿದ್ರೆ ಅವು ಸ್ವಚ್ಛ ಹಾಕವು. ಅಷ್ಟೇ ಹಚ್ತೇನೆ ನಾವು, ಉಳ್ಕಿದೇನು ಹಚ್ಚಂಗಿಲ್ಲ. ಈಗ ಇವನ್ನೆಲ್ಲ ಬಡ ಬಡ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ನಾ ದೇವಿಗೆ ಉಡ್ಸು ಸೀರೆ ಇದೆ ನೋಡ್ರಿ. ಇದು ಮೊಬೈಲ್ನಾಗ ಬೇರೆ ಕಲರ್ ಕಾಣತೈತಿ, ಬಟ್ ಇರೋದೇ ಬೇರೆ ಕಲರ್ ಐತಿ. ಡಾರ್ಕ್ ಕಲರ್ ಐತಿ, ಬಟ್ ಇದ್ರಾಗ ಲೈಟ್ ಕಲರ್ ಕಾಣಕತ್ತೈತಿ. ಇದು ಕಾಟನ್ ಸೀರೆ ಐತಿ, ನೋಡಕ್ಕೆ ಮಸ್ತ್ ಈ ಥರ ಐತಿ. ಬಟ್ ಡಾರ್ಕ್ ಐತಿದೆ, ನಿಮಗೆ ಲೈಟ್ ಕಾಣತಿರ್ಬೇಕು. ಲಕ್ಷ್ಮಿಗೆ ಉಡ್ಸು ಸೀರೆ ಇದು ಎಲ್ಲ ರೆಡಿ ಮಾಡ್ಕೊಂಡೀನಿ. ಇದನ್ನ ಪ್ಲೇಟಿಂಗ್ ಮಾಡ್ಕೋಬೇಕಿನ್ನ. ಇದು ಕಾಟನ್ ಸ್ಯಾರಿ ಐತಿ. ಈ ಸರ ಕಾಟನ್ ಸ್ಯಾರಿ ಉಡಿಸ್ಬೇಕತ್ ಮಾಡಿ. ಇದು ನನ್ನ ಹತ್ರ ಇತ್ತು ಸ್ಯಾರಿ, ನಾ ದೇವ್ರಿಗೆ ತನ ಇಟ್ಟಿದ್ನಿ, ವರಮಹಾಲಕ್ಷ್ಮಿಗೆ ಬರ್ತೈತೆ ಅಂತ ಹೇಳಿ. ಇದು ನಿಮ್ಗೆ ಡಲ್ ಕಾಣತೈತಿ, ಬಟ್ ಇದು ಡಾರ್ಕ್ ಕಲರ್ ಐತಿ. ಡೇ ಟೈಮ್ದಾಗ ಮಸ್ತ್ ಕಾಣ್ತೈತಿ. ಆಮೇಲೆ ದೇವರಿಗೆ ಬ್ಯಾಂಗಲ್ಸ್ ಹಸಿರು ಅದಾವು ಇವ, ಬಟ್ ಯಾವ ಕಲರ್ ಕಾಣತೈತಿ? ಹಸಿರು ಚಿಕ್ಕಿ ಬಳಿ ತೊಗೊಂಬಂದೀನಿ. ಆಮೇಲೆ ಹೂವು ಏನು ಕಾಸ್ಟ್ಲಿ ಅದಾವಂದ್ರೆ ಇಷ್ಟು ಹೂವಿಗೆ 60 ರೂಪಾಯಿ ತೊಗೊಂಡಾರ ನೋಡ್ರಿ. ಈಗೆಲ್ಲ ರಾತ್ರಿನ ಪ್ರಿಪ್ರೇಷನ್ ಮಾಡ್ಕೋಬೇಕತ್ತ ಅಂದ್ಕೊಂಡೀನಿ. ಯಾಕಂದರೆ ಮುಂಜಾನೆ ಭಾಳ ಲೇಟ್ ಆಕೈತಿ ಅಡುಗೆ ಮಾಡೋದು, ಪೂಜೆ ಮಾಡೋದು. ಸೊ ಎಲ್ಲ ದೇವಿನ ಈಗ ಕುಂಡ್ರಿಸಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಇಲ್ಲಿ ಮಾಡಿ ಎಲ್ಲ ಈಗ ಆಲ್ರೆಡಿ ಇವನ್ನೆಲ್ಲ ತೊಳೆದು ಇಟ್ಕೊಂಡೀನಿ. ಇವಾಗ ನೋಡಿರ್ಬೋದು ದೀಪಗಳು ಎಲ್ಲ ಬತ್ತಿ ಅದು ಹಾಕಿ ಆರತಿ ಎಲ್ಲ ಮಾಡಿಟ್ಕೊಂಡೀನಿ. ಇನ್ನು ಇವನ್ನೆಲ್ಲ ಫಸ್ಟ್ ಎಲ್ಲ ನೆಲ ಒರೆಸ್ಬೇಕು. ಎಲ್ಲ ಕಸ ಹುಡುಗಿ ನೆಲ ಒರೆಸಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕೀಗ. ಮಾವಿನ ತೊಳೆಲ್ಲದಾವ, ಬಾಕ್ಲಿ ಕಟ್ಟಬೇಕು. ಇದನ್ನು ಬೆಳಗ್ಗೆ ಕಟ್ಟೋದ, ಬಟ್ ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ಮುಂಜಾನೆ ಕಟ್ಟಕ್ಕೆ ಈಸಿ ಆಕೈತಿ. ಸೊ ಇವೆಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತೆಗೆದಿಟ್ಟೇನಿ. ಇವು ಪ್ಲೇಟ್ಸ್, ಆಮೇಲೆ ಲಕ್ಷ್ಮೀದು ಜಡಿ, ಇವು ಟೇಬಲ್ ಕ್ಲಾತ್ಸ್ ಹಚ್ಚುವ ಇವೆಲ್ಲ ರೆಡಿ ಮಾಡ್ಕೊಂಡೇನಿ. ಎಲ್ಲ ಹೊರಗೆ ಇಟ್ಕೊಂಡೀನಿ ಈಗ ಸದ್ಯಕ್ಕೆ. ಇನ್ನೇನಿದ್ರೂ ರೆಡಿ ಮಾಡ್ಬೇಕು ಅಷ್ಟು. ರೆಡಿ ಮಾಡುವಾಗ ಸಿಗ್ತೇನೆ ತಡ್ರಿ ನಿಮ್ಗೆ. ಇಲ್ಲಿ ಇವರೆಲ್ಲ ಡೆಕೋರೇಷನ್ ಮಾಡತ್ತಾರ ನೋಡ್ರಿ. ಅಷ್ಟು ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡತ್ತಿದ್ವಿ. ಆ್ಯಕ್ಚುಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡೀವಿ. ಆ್ಯಕ್ಚುಲಿ ನಾ ಭಾಳ ಸಿಂಪಲ್ ಮಾಡೋದು ಪ್ಲ್ಯಾನ್ ಐತೆ ನಮ್ದು. ಈ ಸರ ಗ್ರ್ಯಾಂಡ್ ಮಾಡೋದು ಇಲ್ಲ. ಅಗದಿ ಸಿಂಪಲ್ ಬೇಸಿಕ್ ಡೆಕೋರೇಷನ್ ಮಾಡಿ ಸಿಂಪಲ್ ಹಿಂಗೆ ಲಕ್ಷ್ಮಿ ಕುಡ್ಸೋದೈತಿ. ಈಗ ಸ್ಟಾರ್ಟ್ ಮಾಡ್ಯಾವೆ ಡೆಕೋರೇಷನ್. ನೋಡೋಣ, ಇದಾದ್ಮೇಲೆ ತೋರಿಸ್ತೇನೆ ನಾ ಹೆಂಗೆ ಆಕೈತಿ ಫುಲ್ ಅಂತ ಹೇಳಿ. ದೇವಿಗೆ ಸೀರೆ ಉಡ್ಸಕ್ಕೆ ರೆಡಿ ಮಾಡ್ಕೊಳತ್ತೀನಿ. ಸೊ ನಾ ಡಬಲ್ ಮಡಿಚೆ ಈಗ ಡಬಲ್ ಮಡಿಚೇನಿ ಈ ಥರ ಪ್ಲೇಟಿಂಗ್ಸ್ ಮಾಡ್ಕೋತೀನಿ ಫುಲ್ ಸ್ಯಾರಿ. ಆಮೇಲೆ ಅದು ಶರ್ಗ ಏನು ಬರ್ತೈತಿ ಅದನ್ನಷ್ಟ ಬಿಟ್ಟು ಅದನ್ನು ಶರ್ಗ ಆಮೇಲೆ ಮಾಡ್ಕೋತೀನಿ. ಫಸ್ಟ್ ಇದನ್ನೆಲ್ಲ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೇನೆ. ಪ್ಲೇಟಿಂಗ್ ಮಾಡ್ಕೊಂಡಿದ್ದ ಡೈರೆಕ್ಟ್ ನಾ ಇದ್ರೊಳಗೆ ಹಾಕೀನಿ ರೀ. ಇದು ಒಂದು ತಬಿಗತ್ಲೆ ಐತಿ. ಸೊ ಇದನ್ನೆಲ್ಲ ಈಗ ನೀಟಾಗೆ ಹಿಂಗೆ ಮಾಡ್ಕೊ ಕಾಣಿಸೋಂಗೆ, ನೀರಿಗೆ ಎಲ್ಲ ಕಾಣಿಸೋಂಗೆ ಈಗ ಮಾಡ್ಕೋತೀನಿ. ಕೊಡ ಆಯ್ತಿದೆ ಇಂತಳಿದ ಕೊಡ ಅಲ್ಲ, ಒಂದು ತಮ್ಮಿಗೆ ಇದು ಕೊಡ ಕಳಶ ಇದು ಇದ್ರ ಮೇಲೆ ಬರ್ತೈತಿ. ಸೊ ಇದನ್ನ ಎತ್ತಿ ಈಗ ಇಲ್ಲಿ ಮ್ಯಾಲೆ ಇಡೋದು. ಈಗ ಇಷ್ಟ ಸೀರೆದ ಪ್ಲೇಟಿಂಗ್
ಇದ್ರ ಮ್ಯಾಲಿನ ಈ ಕಳಸ ಇಟ್ಟ ಲಕ್ಷ್ಮೀನ ಕುಂಡ್ರಿಸ್ಬೇಕು. ಸೊ ಈಗ ಫಸ್ಟ್ ಇದು ಮಾಡ್ಕೊಂಡ್ಬಿಡ್ತೀನಿ. ಚಂದಂಗೆ ಇದೇ ಎಷ್ಟು ಇರ್ತೈತಲ್ಲ ಇಷ್ಟ. ಇದಕ್ಕೆ ಒಂದು ಫಸ್ಟ್ ಪಿನ್ ಹಾಕೋಬೇಕು. ಇದನ್ನು ಫಸ್ಟ್ ಪಿನ್ ತೊಗೊಂಬರ್ತೇನೆ ನಾ ಈ ಕಳಸೊಳಗೆ ಎಲ್ಲರೂ ಏನಾರ ಹಾಕ್ತಾರೆ. ಎಲ್ಲ ಅದು ಕಳಸದೊಳಗೆ ಸಿಗುವ ಸಾಮಾನು ಸಿಗ್ತಾವೆ ಹಾಕುವ, ಬಟ್ ನಾವೆಲ್ಲ ಹಾಕಂಗಿಲ್ಲ. ನಾ ಇದ್ರಾಗ ಕಾಯಿನ್ ಮತ್ತು ಅಕ್ಕಿ ಕಾಳು ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಇಷ್ಟ ಹಾಕ್ತೀನಿ. ನೀರು ಹಾಕಿ ನೀರು ಹಾಕಿದ್ದೀವಿ. ಈಗ ಇದನ್ನ ಶರ್ಗ ಏನೈತಿ ಹಿಂಗೆ ಬರುತ್ತೆ. ಒಂದು ನಿಮಿಷ ಇಲ್ಲಿ ಕ್ಲಿಪ್ ಹಾಕೊಂಡ್ರೆ ಹಾಂ ಅಲ್ಲಿ ಪಿನ್ನ ಹಾಕೀನಿ. ಪಿನ್ನ ಹಾಕೊಂಡೀನಿ. ಆಮೇಲೆ ಇದು ಕಾಣ್ಲಾರ್ದಂಗೆ ನೀವು ಒಳಗೆ ಬ್ಲೌಸ್ ಪೀಸು ಹಾಕೋಬೋದು, ಇಲ್ಲತ್ತಿಲ್ಲ. ನಾ ಏನು ಬ್ಲೌಸ್ ಪೀಸ್ ಹಾಕಂಗಿಲ್ಲ ಒಳಗೆ. ನೀವು ಹಾಕೊಳ್ಳೋರಿದ್ರೆ ಹಾಕೋಬೋದು. ಬ್ಲೌಸ್ ಪೀಸ್ ಎಲ್ಲಿ ಇದಕ್ಕೆ ಫಸ್ಟ್ ಬ್ಲೌಸ್ ಪೀಸ್ ಸುತ್ಕೋಬೋದು. ಒಂದು ಬ್ಲೌಸ್ ಪೀಸ್ ಸುತ್ಕೊಂಡು ಆಮೇಲೆ ನೀವು ಬೇಕಂದ್ರೆ ಹಾಕೋಬೋದು, ಇದೇನು ಕಾಣಬಾರ್ದಂದ್ರೆ. ಬಟ್ ನಾ ಆರ್ನಮೆಂಟ್ಸ್ ಹಾಕ್ತೀನಿಲ್ಲ ದೇವರಿಗೆ, ಸೊ ಅದೇನು ಕಾಣಂಗೇ ಇಲ್ಲ. ಅದು ಮುಚ್ಚೋಂಗೆ ನಾ ಮಾಡತ್ತೀನಿ. ಇವು ಸರ ನಾ ಹಾಕಿನಿ ಅಂದ್ರೆ ಅದೇನು ಕಾಣಂಗಿಲ್ಲ, ಅದು ಕುತ್ತಿಗೆಗೆ ಅಂತರೂ. ಈಗ ಇದಾಗೈತಿ. ಈಗ ಇದಕ್ಕೆ ಸೊಂಟಕ್ಕೆ ಪಟ್ಟಿ ಕಟ್ಟೋದು. ಇದನ್ನ ಕಡೆ ಹಿಡಿರಿ. ಈಗ ಎಲ್ಲ ಆರ್ನಮೆಂಟ್ಸ್ ಹಾಕೀನಿ. 2 ಸರ ದೇವ್ರಿಗೆ ಹತ್ತನ ತೊಗೊಂಡಿನ. ಆ ಕಡೆ ಮುಂದಿನ ದಟ್ಟ ಇಲ್ಲೇ ನಾ ದೇವಿ ಮುಖಕ್ಕೆ ರೆಡಿ ಮಾಡತ್ತೀನಿ ನೋಡ್ರಿ. ಹೈಬ್ರೋ ಕೊರೆಯತ್ತೀನಿ. ನಾನು ಐಲೈನರ್ ತೊಗೊಂಡು ಹೈಬ್ರೋ ಮತ್ತು ಕಣ್ಣು ಕೊರೆದೀನಿ, ಮತ್ತು ಲಿಪ್ಸ್ಟಿಕ್ ತೊಗೊಂಡು ತುಟಿಗೆ ಹಚ್ಚೀನಿ. ಭಾಳ ಚಂದ ಕಾಣ್ತೈತಿ. ಇದನ್ನು ಹಚ್ಚಿರೋ ಮುಖ ದೇವಿ ಮುಖ ಎದ್ದು ಕಾಣ್ತೈತಿ. ಸೊ ಅದನ್ನೆಲ್ಲ ಹಚ್ಚಿದ್ರೆ ಮಸ್ತ್ ಕಾಣತಿತ್ತು ಆ್ಯಕ್ಚುಲಿ ಲಕ್ಷ್ಮಿ ಮುಖ. ಈ ರೀತಿ ಲಕ್ಷ್ಮಿ ರೆಡಿ ಆಗ್ಯಾಳ. ಚಂದಾಗಿತ್ತಲ್ಲ. ಕುಂಕುಮದ ಹೊರಗಿಟ್ಟು ಬಂದೈತಿ, ಒಳಗಿಟ್ಟು. ಆಲ್ಮೋಸ್ಟ್ ಟೈಮ್ ಎಷ್ಟಾಗೈತಿ? 12:10 ಆಗೈತಿ. 12:10 ಅನ್ನೋದ್ರಾಗನ ಇಷ್ಟ ಆಗೈತಿ ನೋಡ್ರಿ ಡೆಕೋರೇಷನ್. ಇನ್ನು ಹೂವು ಹಾಕ್ಬೇಕಾ, ಉಡಿ ತುಂಬಬೇಕಾ, ಇದನ್ನೆಲ್ಲ ಮುಂಜಾನೆ ಟೈಮ್ ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ. ಈಗ ಇಷ್ಟು ಅಂತರೂ ರೆಡಿ ಆಗೈತಿ. ಸ್ಯಾರಿ ಉಡಿಸಿ ದೇವಿಗೆ ರೆಡಿ ಆಗ್ಯಾಳ. ಚಂದಾಗ್ಯಾಳ ಕಮೆಂಟ್ ಮಾಡಿರಿ. ಎಷ್ಟು ಚಂದ ಕಾಣತೈತಿ. ಸಿಂಪಲ್ ಡೆಕೋರೇಷನ್. ನಾ ಪೂಜೆ ಮಾಡು ಗದ್ದಲದಾಗ ಬ್ಲಾಗ್ ತೊಗೊಳೋದು ಮರ್ತ ಬಿಟ್ಟಿದ್ನಿ. ಆಮೇಲೆ ನಾ ದೇವಿಗೆಲ್ಲ ರೆಡಿ ಮಾಡಿ ಹೂ ಹಾಕಿ ಬಾಣ ಹಿಡ್ದು ಕಾಯಿ ಒಡೆದು ಮಂಗಳಾರತಿ ಅಂದು ಇಲ್ಲೇ ಆರತಿ ಮಾಡತ್ತಿದ್ನಿ ನೋಡ್ರಿ. ಲಾಸ್ಟಿಗೆ ಮಸ್ತಾಗಿತ್ತು ಪೂಜೆ. ಇದೆ ನೋಡ್ರಿ ಹಬ್ಬದ ಊಟ. ಇಷ್ಟೆಲ್ಲ ಐಟಮ್ಸ್ ಮಾಡಿದ್ನಿ. ಇಷ್ಟೆಲ್ಲ ಐಟಮ್ಸ್ ಮಾಡೋದ್ರಾಗ ನಾ ಬ್ಲಾಗ್ ತೊಗೊಳೋದ ಮರ್ತು ಹೋಗಿದ್ನಿ. ಎಲ್ಲನೂ ಮಾಡ್ಬೇಕಂದ್ರೆ ಟೈಮ್ ಆಲ್ರೆಡಿ ಭಾಳ ಆಗಿ ಹೋಗಿತ್ತು. ಟೊಮೆಟೊ ಚಟ್ಟ, ಕೋಸಂಬರಿ, ಚಪಾತಿ, ಬದ್ನಿಕಾಯಿ, ಶಿರಾ, ಇದೇನ ಪುಲಾವ್, ಕ್ಯಾರೆಟ್ ಹಲ್ವಾ. ಹಬ್ಬದ ಊಟ ಏನು ಇಷ್ಟ ಆಗೈತೆ ಸಾಗರ್ ನಿಂಗೆ? ಬದ್ನಿಕಾಯಿ, ಚಪಾತಿ, ಬದ್ನಿಕಾಯಿ ಹಲ್ವಾ. ಪಾರು ನಿಂಗೆ?
ಬದ್ನಿಕಾಯಿ ಚಟ್ ಚಲೋ ಆಗೈತಿ. ಕೋಸಂಬರಿ ಮಸಾಲೆ ನಿಂಗ ಕ್ಯಾರೆಟ್ ಅಲ್ಲ ಬದ್ನಿಕಾಯಿ ಚಪಾತಿನಿ ಮಸ್ತ ಮಾಡ್ತೀನಿ ಮೊದಲೇ ಇದ್ರು ಕ್ಯಾರೆಟ್ ಅಲ್ಲ ಬದ್ನಿಕಾಯಿ ಅಷ್ಟೇ. ನಿಮಗ ನಂಗೆ ಬದ್ನಿಕಾಯಿ ಚಟ್ಟ ಅದೇ ಪ್ರೀತಿಯಾಗ ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆದಲೇ ಇದೆಲ್ಲ ಒಂದು ಬದ್ನಿಕಾಯಿ ಚಟ್ಟ ಮತ್ತ ಕೋಸಂಬರಿ ಕೋಸಂಬರಿ ಚಲೋ ಆಗೈತ್ವಾ. ನನಗಂತೂ ಆಲ್ಮೋಸ್ಟ್ ಎಲ್ಲಾನು ಇಷ್ಟ ಆಗಿದೆ. ಚಟ್ ಅಂತೂ ಫೇವ್ರೇಟ್. ಬದ್ನಿಕಾಯಿನೂ ಚಲೋ ಆಗೈತಿ. ಶೂಗ್ ಬೇಕಾದಂಗೆ ಮಾಡೇನಿ ಇವತ್ತು ಬದ್ನಿಕಾಯಿ. ಆ್ಯಕ್ಚುಲಿ ನಾ ಆಮೇಲೆ ವಿಡಿಯೋನ ಮಾಡಲಿಲ್ಲ, ಫುಲ್ ಬ್ಯುಸಿ ಆಗಿಬಿಟ್ನಿ ಅಡುಗೆ ಮಾಡೋದು, ಆಮೇಲೆ ದೇವ್ರಿಗೆ ರೆಡಿ ಮಾಡೋದು, ದೀಪ ಹಚ್ಚೋದು, ಮಂಗಳಾರತಿ ಮಾಡೋದು. ಸೊ ಹಿಂಗಾಗಿ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈ ಟೈಮ್ 8 ಗಂಟೆ ಆಗೈತಿ. ಈಗ ತೋರಿಸ್ತೀನಿ ನಮ್ಮ ದೇವಿ ಹೆಂಗೆ ರೆಡಿ ಆಗ್ಯಾಳ ಅಂಥೇಳಿ ನೋಡ್ರಿ. ಆಲ್ರೆಡಿ ಎಲ್ಲ ಮಾಡೇನೇನ ಪೂಜೆ ಮಾಡಿ ದೀಪ ಹಚ್ಚಿ ಎಲ್ಲ ಮಾಡಿ ರೆಡಿ ಮಾಡಿ ನಮ್ಮ ಲಕ್ಷ್ಮಿನ ಹಿಂಗೆ ಕುಂಡ್ರಸೇನಿ. ಎಷ್ಟು ಚಂದಾಗ್ಯಾಳ ನೋಡ್ರಿ ಲಕ್ಷ್ಮಿ. ನಮ್ಮ ವರಮಹಾಲಕ್ಷ್ಮಿ ಹಿಂಗಿತ್ತು ನೋಡ್ರಿ. ನಾ ಹೆಂಗೆ ರೆಡಿ ಆಗೇನು ತೋರಿಸ್. ನಾನು ಹಿಂಗೆ ರೆಡಿ ಆಗೇನಿ. ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡ ಇಲ್ಲಿ ಮನೆ ಪಕ್ಕದವ್ರೆಲ್ಲರೂ ಕರೆದಿದ್ರೆ ನಮಸ್ಕಾರ ಮಾಡೋಕ್ಕೆ ಹೋಗಿದ್ನಿ. ಹೋಗಿ ಬಂದು ಈಗ ಫ್ರೀ ಆಗಿ ಈಗ ತೋರ್ಸ. ಮಧ್ಯಾಹ್ನ ಊಟ ಹೆಂಗಾಗಿತ್ತು? ಅಷ್ಟಾಗಿತ್ತು. ಇಷ್ಟ ಆಗಿತ್ತು ನೋಡ್ರಿ ನಮ್ದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ. ನನಗೆ ಅಷ್ಟು ಬ್ಲಾಗ್ ತೊಗೊಳಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ನಿ. ಎಲ್ಲ ನಾನೇ ಮಾಡೋದು, ಅಡುಗೆ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡೋದು ನಾನು ಸ್ವಲ್ಪ ಬ್ಯುಸಿ ಇದ್ನಿ. ನೀವು ನೋಡ್ಬೇಡ್ರಿ, ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ಯಾರ. ಆ್ಯಕ್ಚುಲಿ ರಾತ್ರಿ ಹೆಲ್ಪ್ ಮಾಡ್ಯಾರಲ್ಲ ಅಷ್ಟು ಮಾಡ್ಯಾರು. ಆಮೇಲೆ ಮಾರ್ನಿಂಗು ಒಂದಿಟ್ಟು ಪೂಜೆಗೆ ದೀಪಕ್ಕೆ ಎಣ್ಣೆ ಹಾಕೋದು, ಬತ್ತಿ ಹಾಕೋದು, ಇದನ್ನೆಲ್ಲ ಜೋಡಿಸಿಡೋದು ಅವರು ಮಾಡ್ಯಾರು. ಇಬ್ಬರು ಕೂಡಿಸಿ ಮಾಡೀವಿ. ಬಟ್ ಅಡುಗೆ ಒಳಗೆ ಅವ್ರು ಇನ್ನೂ ಹೆಲ್ಪ್ ಮಾಡಿಲ್ಲ, ಎಲ್ಲ ನಾನು ಮಾಡೀನಿ. ಇದಾಗಿತ್ತು ರೀ ನಮ್ದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ. ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವೇನೇನು ಅಂದ್ಕೊಂಡೇರಿ ಎಲ್ಲನೂ ಆ ಲಕ್ಷ್ಮಿ ನಿಮಗೆ ಕೊಡಲಿ ಅಂತ ಕೇಳ್ಕೊತೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ. ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ.